ಈ ವೀಕಲ್ಲಿ ಜಾಸ್ತಿ ನಾನು ಟಿಫಿನ್ನೇ ಮಾಡ್ತಾ ಇರೋದು. ರಾಗಿ ನಾನು ಮಾಡೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೆ ನಾನು ಕೂಡ ಇವತ್ತು ಬೇಗ ಎದ್ದು ಮನೆ ಕೆಲಸನ ಮುಗಿಸ್ಕೊಂಡು ಸಚ್ಚಿಗೆ ತಾಲಿಪಟ್ಟು ಮಾಡಿಕೊಟ್ರಾಯ್ತು ಅಂತ ಅಂದ್ಕೊಂಡೆ. ಸೊ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಗೊತ್ತಿಲ್ಲ. ನಾವು ರೈಸಿಂದನೂ ಕೂಡ ಮಾಡ್ತೀವಿ. ಹಾಗೆ ಇವತ್ತು ನಾನು ಹಿಟ್ಟಿಂದ ಮಾಡಿದೆ. ಅಂದರೆ ನಮ್ಮಲ್ಲಿರೋ ಸ್ವಲ್ಪ ಗೋಧಿ ಹಿಟ್ಟು, ಹಸಿ ಕಡಲೆ ಹಿಟ್ಟು, ಮೈದಾ, ಹಾಗೆ ಸ್ವಲ್ಪ ಚಿರೋಟಿ ರವೆ ಇದನ್ನೆಲ್ಲ ಹಾಕಿ ನಮ್ಮ ಹತ್ರ ಇರೋ ತರಕಾರಿಗಳನ್ನ ಹೆಚ್ಚು ಹಾಕಿ ನಾನು ಈ ಥರ ತಾಲಿಪಟ್ಟನ ಮಾಡಿದ್ದೀನಿ. ಹೀಗೆ ಮಾಡಿದಾಗ ಅದು ತವೆಗೆ ಅಂಟ್ಕೊಳ್ಳೋದಿಲ್ಲ ಕೂಡ. ಸೊ ನೋಡ್ತಾ ಇದ್ದೀರಾ, ಈಸಿಯಾಗಿ ತೆಗೆದುಬಿಡ್ಬೋದು. ಅದಕ್ಕೆ ನಾನು ಇದೇ ಥರನ ಮಾಡ್ತಿರ್ತೀನಿ. ಆಲ್ಮೋಸ್ಟ್ ನಾವು ತಾಲಿಪಟ್ಟು ಮಾಡಬೇಕಂದ್ರೆ ಇದೇ ಥರ ಮಾಡೋದು. ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ. ಇದರೊಟ್ಟಿಗೆ ಚಟ್ನಿ ಬೇಕು ಅಂತ ಏನಿರೋದಿಲ್ಲ. ನಾನು ಕೂಡ ಚಟ್ನಿ ಏನೂ ಮಾಡಿರಲಿಲ್ಲ. ಸ್ವಲ್ಪ ಶೇಂಗಾ ಚಟ್ನಿ ಜೊತೆಗೆ ಮೊಸರು ಹಚ್ಕೊಂಡು ಇದನ್ನು ತಿಂದರು ಸಚ್ಚಿ. ಸೊ ನಾನು ರೆಡಿ ಮಾಡಿ ಇವಾಗ ಅವರಿಗೆ ತಿನ್ನಲಿಕ್ಕೆ ಹಾಕಿ ಕೊಡ್ತಾಯಿದ್ದೀನಿ. ಅದಾದಮೇಲೆ ನಾನು ಪೂಜೆನ ಮುಗಿಸ್ಕೊಂಡು ನಾನು ಕೂಡ ನಾಷ್ಟನ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ, ಅವ್ರು ಇದ್ದಾಗ ತಿಂದುಬಿಟ್ರೆ ಚೆನ್ನಾಗಿ ತಿಂದ್ಬಿಡ್ತೀವಿ. ಇಲ್ಲಾಂದರೆ ಅವ್ರು ಹೋದ್ಮೇಲೆ ತಿನ್ನಬೇಕು ಅಂತಂದರೆ ಮಾಡೋಕ್ಕೂ ಬೇಜಾರು, ತಿನ್ನೋಕ್ಕೂ ಬೇಜಾರು. ಸೊ ಚಿಕ್ಕದಾಗಿ ಮಾಡೋದೇನು ಅಂತಂದು ದೊಡ್ಡದಾಗಿ ಒಂದೇ ಮಾಡಿಕೊಂಡು ನಾನು ಕೂಡ ತಿಂದೆ. ಅಂದರೆ ಇನ್ನು ಅವ್ರು ಹೋಗಿಬಿಟ್ರೆ ನನಗೂ ಕೂಡ ಬೇಜಾರಾಗುತ್ತೆ, ತಿನ್ನಲಿಕ್ಕೇ ಸೋಂಬೇರಿ ಆಗಿಬಿಡ್ತೀನಿ, ಕೆಲಸ ಕೂಡ ಬೇಗ ಆಗೋದಿಲ್ಲ ಅಂತ ಹೇಳಿ ನಾನು ಒಂದೇ ಮಾಡ್ಕೊಂಡು ತಿಂದೆ. ನೀವು ನೋಡ್ತಾ ಇದ್ದೀರಾ, ಈಸಿಯಾಗಿ ತೆಗ್ದು ಹಾಕ್ಬೋದು. ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ಬೇಕಿದ್ದರೆ ತಿಳಿಸಿ. ಹಾಗೆ ಇವತ್ತು ಒಂದು ಪೂಜೆ ಇತ್ತು. ಅಂದರೆ ಅವರು ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಕೂರಿಸಿರಲಿಲ್ಲ, ಇವತ್ತು ಪೂಜೆ ಮಾಡಿದರು. ಸೊ ಬಂದು ಉಡಿಗೆ ಹೇಳಿ ಹೋಗಿದ್ರು. ನಾನು ಹೋಗಿ ಕುಂಕುಮ ತೊಗೊಂಡು ಉಡಿನ ತುಂಬಿಸ್ಕೊಂಡು ನಾನು ಬಂದ್ರಾಯ್ತು ಅಂತ ಅವ್ರ ಮನೆಗೆ ಹೋಗಿ ಅವ್ರ ಮನೆ ಲಕ್ಷ್ಮಿಗೆ ನಮಸ್ಕಾರ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಹಾಗೆ ನಾನು ಕುಂಕುಮ ತೊಗೊಂಡು ಇವಾಗ ಮನೆಗೆ ನಾನು ರಿಟರ್ನ್ ಆಗಿದ್ದೀನಿ. ಇವತ್ತು ನನ್ನ ಕೆಲಸ ಜಾಸ್ತಿ ಏನೂ ಇಲ್ಲ. ಸೊ ನಿನ್ನೆ ಮೊನ್ನೆದು ವಿಡಿಯೋದು ಸ್ವಲ್ಪ ಎಕ್ಸ್ಟ್ರಾ ಇತ್ತು, ಅದನ್ನೇ ಇವತ್ತು ಸೆಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮೊನ್ನೆ ಏನು ಆಯಿತು ಅಂತ ಅಂದರೆ, ಆ್ಯಕ್ಚುಲಿ ನಾನು ಇವಾಗ ಹಾವೇರಿಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಸಡನ್ನಾಗಿ ನ್ಯೂಸ್ ಬಂತು ನಮ್ಮ ಚಿಕ್ಕಪ್ಪಗೆ ಹುಷಾರಿಲ್ಲ ಅಂತ. ನಮ್ಮ ಚಿಕ್ಕಪ್ಪ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ನಮ್ಮ ಅಪ್ಪಾಜಿ ಒಟ್ಟಿಗಾದ್ರೂ ಫ್ರೆಂಡ್ಲಿಯಾಗಿ ಮಾತಾಡ್ಬೋದು. ಬಟ್ ನಮ್ಮ ಚಿಕ್ಕಪ್ಪ ಅಂದರೆ ನಮಗೊಂಥರ ರೆಸ್ಪೆಕ್ಟು. ಸೊ ಅವ್ರಿಗೆ ಹುಷಾರಿಲ್ಲ ಅಂತ ಗೊತ್ತಾದ ತಕ್ಷಣ ನನಗೆ ಮಧ್ಯಾಹ್ನದಿಂದ ಮನಸ್ಸೇ ಸರಿ ಇಲ್ಲ, ಹೋಗಬೇಕು ಅಂತ. ಬಟ್ ಸಚ್ಚಿನೂ ನಾನು ಬರ್ತೀನಿ ಅಂತ ಹೇಳಿದರು. ಸೊ ಅವನಿಗೋಸ್ಕರ ವೇಟ್ ಮಾಡಿ ಇವಾಗ ನಾನು ಮತ್ತು ನನ್ನ ಗಂಡ ಇಬ್ಬರು ಸೇರಿ ನಮ್ಮ ಚಿಕ್ಕಪ್ಪನ ನೋಡ್ಕೊಂಬರಕ್ಕೆ ಹೊರಟಿದ್ದೀವಿ. ಯಾವುದೇ ಥರ ನಾನು ವಿಡಿಯೋನೂ ಮಾಡೋದಿಲ್ಲ, ಜಸ್ಟ್ ಹೋಗಿ ಬರ್ತೀನಿ. ನಾನು ಕೇಳ್ಕೊಳ್ಳೋದಿಷ್ಟೇ, ಅವ್ರಿಗೆ ಹುಷಾರಾದರೆ ಸಾಕು ಅಂತ. ಆ್ಯಂಡ್ ಏನಂದರೆ ಅವರು ನಮ್ಮ ಮನೇಲಿ ಯಾರಿಗೂ ಹುಷಾರಿಲ್ಲ ಅಂತಂದ್ರೂ ಮೇನ್ ಕೇರ್ ತೊಗೊಂಡು, ಇವಾಗ ನಾವೆಲ್ಲರೂ ಡಿವೈಡ್ ಆಗಿದ್ದೀವಿ, ಬಟ್ ಹಾಸ್ಪಿಟ್ಲು ಅದೆಲ್ಲ ಅಂದರೆ ಅವರೇ ಮುಂದಿರೋದು. ಸೊ ಅವ್ರಿಗೆ ಹುಷಾರಿಲ್ಲ ಅಂದಾಗ ಒಂಥರ ಮನಸ್ಸಿಗೆ ನೋವಾಯಿತು. ಸೊ ಅದಕ್ಕೆ ಇವಾಗ ನಾನು ಮತ್ತು ನನ್ನ ಗಂಡ ಇಬ್ಬರು ಸೇರು ಹೋಗಿ ನಮ್ಮ ಚಿಕ್ಕಪ್ಪ ನೋಡ್ಕೊಂಬರ್ತೀವಿ. ಬೇಗ ಹುಷಾರಾಗಿ ಅವ್ರು ಮೊದಲಿನ ಥರ ಆದರೆ ಸಾಕು ಅಷ್ಟೇ. ಹಾಗೆ ನಾವು ಹಾವೇರಿಗೆ ಹೋದಾದ್ಮೇಲೆ ಅತ್ತಿಗೆ ಅವರಿಗೆ ಮಶ್ರೂಮ್ ಪಲಾವ್ನ ಮಾಡಿಕೊಡ್ತೀನಿ ಅಂತ ಸಚ್ಚಿ ಹೇಳಿದ್ದಾರೆ. ಸೊ ಅವರೇ ಮಾಡ್ತಾರಂತೆ ಈ ಸರಿ. ಹಾಗಾಗಿ ಮಶ್ರೂಮು ಇಲ್ಲಿ ನಮ್ಮ ಬ್ಯಾಡ್ಗಿಲಿ ಸಿಗೋದಿಲ್ಲ. ಅದಕ್ಕೆ ನಾನು ಹಾವೇರಿಗೆ ಹೋಗ್ತೇವಲ್ಲ, ಅಲ್ಲಿ ಸ್ಮಾರ್ಟ್ ಬಜಾರಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಅಲ್ಲಿ ಹೋಗಿ ತೊಗೊಂಡು ಬರ್ತೀವಿ. ಇವಾಗಿನ ಟೈಮ್ಗೆ ಎಷ್ಟು ಹುಷಾರಿದ್ರೂ ಕಡಿಮೆನೇ. ಹಗಲೊತ್ತು ಸೊಳ್ಳೆ ಕಡಿಸ್ಕೋಬೇಡಿ, ಡೆಂಗು ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಆದಷ್ಟು ಸೇಫಾಗಿರಿ. ಹುಷಾರಿಲ್ಲ ಅಂತಂದರೆ ಎಷ್ಟು ಜನಕ್ಕೆ ನೋವಾಗಿರುತ್ತೆ ಹೇಳಿ. ಫ್ಯಾಮಿಲಿ ಅಂದಮೇಲೆ ಎಲ್ರಿಗೂ ನೋವು ಅನಿಸ್ತಿರುತ್ತೆ. ನಾವು ಹಾವೇರಿಗೆ ಹೋಗಿ ನಮ್ಮ ಚಿಕ್ಕಪ್ಪನ ಮೀಟಾಗಿ ತುಂಬ ಹೊತ್ತು ಅವ್ರ ಹತ್ರನೇ ಇದ್ದು ಮಾತಾಡಿಸ್ಕೊಂಡು, ಸೊ ಅವ್ರು ನೋಡಿ ಸ್ವಲ್ಪ ಬೇಜಾರನೂ ಆಯಿತು, ಸ್ವಲ್ಪ ಸಮಾಧಾನ ಕೂಡ ಆಯಿತು. ಅಂದರೆ ಸ್ವಲ್ಪ ಜ್ವರ ಕಡಿಮೆ ಆಗಿತ್ತು, ಹುಷಾರಾಗಿದ್ದರು ಕೂಡ, ಹಾಗಾಗಿ ಸ್ವಲ್ಪ ಸಮಾಧಾನ ಅನ್ನಿಸ್ತು. ಅದಾದಮೇಲೆ ನಾವಿವಾಗ ಸ್ಮಾರ್ಟ್ ಬಜಾರ್ಗೆ ಹೋಗಿ ನಾವು ಮಶ್ರೂಮ್ನ ತೊಗೊಂಬಂದ್ರಾಯ್ತು ಅಂತ ಹೋದ್ವಿ. ನಾವು ಜಾಸ್ತಿ ಏನು ತೊಗೊಳ್ಳಿಕ್ಕೆ ಹೋಗಲಿಲ್ಲ. ಆ್ಯಕ್ಚುಲಿ ತೊಗೊಳ್ಳೋದಿತ್ತು, ಆದರೆ ಏನಾಯಿತು ಅಂತಂದರೆ ಮನಸ್ಸಿಗೆ ಸರಿ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ಯಾವುದೇ ಶಾಪಿಂಗ್ ನಾವು ಮಾಡಲಿಲ್ಲ. ಜಸ್ಟ್ ಮಶ್ರೂಮ್ ಅಷ್ಟೇ ತೊಗೊಂಡು ಹಾಗೆ ಚಿಕ್ಕಪ್ಪಗೆ ಕೊಟ್ರಾಯ್ತು ಅಂತ ಒಂದೆರಡು ಟಿಶ್ಯೂನ ತೊಗೊಂಡು ಬಂದ್ವಿ ನಾವು ರಿಟರ್ನು. ಸೊ ಇವಾಗ ಸ್ಮಾರ್ಟ್ ಬಜಾರ್ಗೆ ಹೋಗ್ತಾ ಇದ್ವಿ. ನನಗೆ ಗೊತ್ತು, ನಿನಗೆ ಗೊತ್ತಾ ಎಲ್ಲಿ ಅಂತ? ನಾವಲ್ಲಿ ಜಾಸ್ತಿ ಏನು ತೊಗೊಳ್ಳಿಕ್ಕೆ ಹೋಗಲಿಲ್ಲ. ಸೊ ಮಶ್ರೂಮ್ ಅಷ್ಟೇ ಬೇಕಿತ್ತು, ಅದು ಒಂದನ್ನೇ ತೊಗೊಂಡು. ಪನ್ನೀರೆಲ್ಲ ಬೇಕಿತ್ತು. ಸೊ ಅಲ್ಲೇ ನಮ್ಮ ಬ್ಯಾಡಗಿಲೇ ಸಿಗುತ್ತೆ ಅಂತ ಪನ್ನೀರ್ ಏನು ತೊಗೊಳ್ಳೋಕ್ಕೆ ಹೋಗಲಿಲ್ಲ. 2 ಪ್ಯಾಕೆಟ್ ಮಶ್ರೂಮ್ನ ತೊಗೊಂಡು, ಮತ್ತು ನಾವು ಕೋಲ್ಡ್ ಟಿಶ್ಯೂ
ಹುಡುಕಿದ್ವಿ ಅಲ್ಲಿ, ಬಟ್ ನಮಗೆ ಆರೆಂಜ್ ಫ್ಲೇವರ್ ಕೋಲ್ಡ್ ಟಿಶ್ಯೂ ಬೇಕಿತ್ತು, ನಮಗೆ ಅದು ಸಿಗಲೇ ಇಲ್ಲ. ಹಾಗಾಗಿ ನಾವು ಏನು ಮಾಡಿದ್ವಿ, ಆಚೆ ಕಡೆ ಬಂದು ಅಪೋಲೋದಲ್ಲಿ ಸಿಗುತ್ತಲ್ವ, ಸೊ ಅಲ್ಲೇ ಹೋಗಿ ತೊಗೊಂಡ್ರಾಯ್ತು ಅಂದ್ಕೊಂಡು ಇದೆರಡನ್ನೂ ಬಿಲ್ ಮಾಡಿಸ್ಕೊಂಡು ಆಚೆ ಬಂದ್ವಿ. ಅಷ್ಟರಲ್ಲಿ ನಮ್ಮ ತಮ್ಮ ಕಾಲ್ ಮಾಡಿ ಎಲ್ಲರೂ ಒಟ್ಟಿಗೆ ಸೇರಿ ಹೋಗೋಣ ಬನ್ನಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಬೇಗ ಬೇಗ ಇದನ್ನ ತೊಗೊಂಡು ಹೋದ್ವಿ ನಾವು. ಸೊ ಹಾಗೆ ಇವಾಗ 2 ಟಿಶ್ಯೂನ ತೊಗೊಂಡು ಎಲ್ಲರೂ ಸೇರಿ ಒಟ್ಟಿಗೆ ನಾವು ಬ್ಯಾಡಗಿಗೆ ಹೋದ್ವಿ. ಬ್ಯಾಡಗಿಗೆ ಹೋದಾದಮೇಲೆ ನಾವು ಅಗಸನಹಳ್ಳಿಗೆ ಹೋದ್ವಿ, ಅಂದರೆ ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗಿ ಅಲ್ಲೇ ಊಟನೆಲ್ಲ ಮುಗಿಸ್ಕೊಂಡು ರಿಟರ್ನು ನಾವು ಮನೆಗೆ ಬಂದ್ವಿ. ಸ್ವಲ್ಪ ಸಮಾಧಾನ ಅನ್ನಿಸ್ತಾ ಇತ್ತು. ಸೊ ಅವರು ರಿಕವರಿ ಆಗ್ತಾರೆ ಬೇಗ ಅಂತ ನನಗೆ ಬಂತು. ಹಾಗೆ ಮಾರನೇ ದಿನ ಬರ್ಡಿಯಿಂದ ಸಚ್ಚಿಯವ್ರ ಅಂಕಲರ್ ಮಕ್ಕಳು, ಅಂದರೆ ನಮ್ಮ ಮೈದ್ನರು ಬಂದಿದ್ದರು. ಸೊ ಅವರಿಗೆ ನಾನು ಸಡನ್ನಾಗಿ ಊಟಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಟೈಮ್ ಇನ್ನೂ ಬೇಜಾನಿತ್ತು, ಅದಕ್ಕೆ ನಾನು ಸ್ವಲ್ಪ ಖಾರ ಹಾಕಿ ಸರ್ಬತ್ತನ್ನು ಮಾಡಿ ನಾನು ಅವ್ರಿಗೆ ಕೊಟ್ಟೆ. ಸೊ ಅವರೆಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ಹೊತ್ತು ಮಾತಾಡ್ತಾ ಕುಂತಿದ್ವಿ. ಅದಾದಮೇಲೆ ಊಟದ ಟೈಮ್ ಆಯಿತು. ಸೊ ಊಟನೇ ಮಾಡಿಬಿಟ್ಟು ಹೋಗ್ತಾರೆ ಅಂತ ಹೇಳಿ ನಾನು ಸಚ್ಚಿಗೆ ಕೇಳಿ ಅಡುಗೆ ಮಾಡ್ತೀನಿ ಅಂತ ಹೇಳಿದೆ. ಆಯ್ತು ಬಿಡು ಮಾಡು ಅಂತ ಹೇಳಿದರು. ಸೊ ಅವರು ಕೂಡ ಟೈಮ್ ಇತ್ತು ಅಂತ ಆಚೆ ಹೋದರು. ಅಷ್ಟರಲ್ಲಿ ಬರೋದ್ರಲ್ಲಿ ನಾನು ಕೂಡ ಅಡುಗೆ ಮಾಡಿದ್ರಾಯ್ತು ಅಂತ ಬೇಗ ಬೇಗ ತರಕಾರಿನ ಹೆಚ್ಕೊಳ್ತಾ ಇದ್ದೆ. ಸೊ ಅವರು ಏನಕ್ಕೆ ಬಂದಿದ್ರಿ ಅಂತಂದರೆ ಪಂಚಮಿ ಮುಗೀತಲ್ವ, ಉಂಡೆ ತೊಗೊಂಬಂದಿದ್ರು. ಸೊ ಹಾಗಾಗಿ ಅವ್ರದ್ದು ಹೋಟೆಲ್ ಇದೆ, ಕೈಯಲ್ಲೇ ತಿಕ್ಕಿರೋ ದಾಣೆ ಇವುಗಳು ತುಂಬ ಚೆನ್ನಾಗಿರುತ್ತೆ. ರೆಡಿಮೇಡ್ ದಾಣೆ ಅಂದರೆ ಖಾರನ ತಿನ್ನಲಿಕ್ಕೇ ಇಷ್ಟ ಆಗಂಗಿಲ್ಲ. ನಮ್ಮ ಮನೆಗೆ ಎಷ್ಟು ಬಂದರೂ ನಾನು ಹಾಗೆ ಇಟ್ಟು ಅಪ್ಪಾಜಿಯರು ಬಂದಾಗ ಕೊಟ್ಟು ಕಳಿಸ್ಬಿಟ್ಟಿರ್ತೀನಿ. ರೆಡಿಮೇಡ್ ಆದರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಬೇಳೆ ಸಾಂಬಾರು ಮಾಡಲಿಕ್ಕಂತ ಬೇಳೆನ ಕುದ್ಲಿಕ್ಕೆ ಹಾಕಿದ್ದೀನಿ, ಇನ್ನೊಂದು ಸೈಡು ರೈಸ್ಗೆ ಇಟ್ಟಿದ್ದೀನಿ. ಹಾಗೆ ನಾನು ಪಲ್ಯ ಮಾಡಿದ್ರಾಯ್ತು ಅಂತ ಕ್ಯಾಬೇಜ್ ಪಲ್ಯ ಮಾಡಿದ್ರಾಯ್ತು ಅಂದ್ಕೊಂಡೆ. ಸೊ ಸಚ್ಚಿಗೆ ಯಾರೋ ಕಸ್ಟಮರು ಕೊಟ್ಟು ಕಳಿಸಿದ್ರಂತೆ. ಸೊ ಅದು ಹಾಗೇ ಇತ್ತು, ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಕ್ಯಾಬೇಜ್ನ ಇಟ್ಟಿದ್ದೆ, ಬಟ್ ಅದು ಇವತ್ತು ಪಲ್ಯಗೆ ಉಪಯೋಗ ಆಯಿತು. ಸೊ ಕ್ಯಾಬೇಜ್ನೆಲ್ಲ ತೊಳೆದು ಚೆನ್ನಾಗಿ ಹೆಚ್ಚಿ ಮತ್ತೊಂದು ಸರಿ ತೊಳೆದೆ ಅದನ್ನ. ಅದಾದಮೇಲೆ ಅದನ್ನು ಲೈಟಾಗಿ ಹುರ್ಕೊಂಡು ಮತ್ತು ಒಂದು ಈರುಳ್ಳಿನ ಹೆಚ್ಚಿ ಹಾಕಿ ನಾನು ಅದನ್ನು ಪಲ್ಯ ಮಾಡಿದ್ರಾಯ್ತು ಅಂತ ಅಂದ್ಕೊಂಡೆ. ಸೊ ಇವಾಗ ಅದನ್ನು ಹುರಿತಾ ಇದ್ದೀನಿ. ಇದು ಲೈಟಾಗಿ ಹುರಿತಾ ಇದ್ದೀನಿ, ಜಾಸ್ತಿ ಹೊತ್ತೋ ಥರನೂ ಹುರಿತಾ ಇಲ್ಲ. ಅದಾದಮೇಲೆ ಸ್ವೀಟ್ ಮಾಡಿದ್ರು ಆಯಿತು ಅಂತ ಅಂದ್ಕೊಂಡೆ. ಏನು ಮಾಡೋದು ಅಂತ ನೋಡ್ತಿರ್ಬೇಕು, ಶಾವಿಗೆ ಪಾಯಸ ಮಾಡೋಣ ಅಂತ ಫಿಕ್ಸ್ ಆಗಿ ಸ್ವಲ್ಪ ಮಾಡಿದ್ದು ನಾನು. ಅವ್ರು ಕೂಡ ಜಾಸ್ತಿ ಸ್ವೀಟ್ ತಿನ್ನಂಗಿಲ್ಲ ಅಂತಂದರು. ಸೊ ಸ್ವಲ್ಪ ಪುಡಿ ಶಾವಿಗೆನ ತುಪ್ಪದಲ್ಲಿ ಕರೆದು, ಅಂದರೆ ಬೇಯಿಸಿ ತೆಗೆದಿಟ್ಕೊಂಡು ಇವಾಗ ಸ್ವಲ್ಪ ಹಾಲು ಹಾಗೆ ಸಕ್ಕರೆ ನೀರನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಸಾಂಬಾರು ರೆಡಿಯಾಗಿತ್ತು, ಅದನ್ನ ಎತ್ತಿ ಕೆಳಗಿಟ್ಟು ಇವಾಗ ಶಾವಿಗೆ ಹುರಿದಿಟ್ಟಿದ್ದೀನಲ್ವ, ಸೊ ಅದೇ ಶಾವಿಗೆಯಲ್ಲಿ ನಾನು ಇವಾಗ ಪಾಯಸ ಮಾಡಿದ್ರಾಯ್ತು ಅಂತ ಹೇಳಿ ಯಾವ ಪಾತ್ರೆಯಲ್ಲಿ ಹುರ್ಕೊಂಡಿದ್ನೋ ಅದೇ ಪಾತ್ರೆಗೆ ಸ್ವಲ್ಪ ಸಕ್ಕರೆ ಹಾಗೂ ನೀರನ್ನು ಬೇಯಿಸ್ಲಿಕ್ಕಿಟ್ಟು ನಾನಿವಾಗ ಪಲ್ಯ ರೆಡಿಯಾಗಿತ್ತು, ಅದನ್ನು ಕೂಡ ಕೆಳಗಿಟ್ಟಿದ್ದೀನಿ. ಹಾಗೆ ರೈಸ್ ಕೂಡ ರೆಡಿಯಾಗಿದೆ. ಮತ್ತು ಮಾರ್ನಿಂಗಿಂದು ಮಿಕ್ಕಿರೋ ಪಲಾವ್ ಇತ್ತು, ಅದನ್ನು ಇಟ್ಟಿದ್ದೆ. ಬಟ್ ಅವ್ರಿಗೆಲ್ಲ ನಾವಾದರೂ ತಿಂದ್ರಾಯ್ತು, ವೇಸ್ಟ್ ಮಾಡೋದು ಬೇಡ ಅಂತ. ಸೊ ಇವಾಗ ನಾನು ಶಾವಿಗೆ ಪಾಯಸನ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೆ ಅಲ್ವ, ಇವಾಗ ಹಾಲು ಕೂಡ ಕಾದಾಗಿದೆ. ಸೊ ಇದಕ್ಕೆ ನಾನು ಇವಾಗ ಶಾವಿಗೆನ ಹಾಕಿ ಮಳ್ಳಿಸ್ತಾ ಇದ್ದೀನಿ. ಇವಾಗ ಅದು ಕುದೀತಾ ಇದೆ, ಇದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿಬಿಟ್ರೆ ಶಾವಿಗೆ ಪಾಯಸ ರೆಡಿಯಾಗಿಬಿಡುತ್ತೆ. ಸೊ ಇವಾಗ ನಾನು ತುಪ್ಪದಲ್ಲಿ ಕೆಲವೊಂದು ಡ್ರೈ ಫ್ರೂಟ್ಸ್ನ ಕರ್ಲಿಕ್ಕಿಟ್ಟಿದ್ದೆ. ಯಾವುದಂದರೆ ಬಾದಾಮಿ ಮತ್ತು ಗೋಡಂಬಿ, ಹಾಗೆ ಒಣ ದ್ರಾಕ್ಷಿ ಇತ್ತು ಮತ್ತು ಕೆಲವು ಪಿಸ್ತಾಗಳಿದ್ವು. ಸೊ ಅದನ್ನೇ ನಾನು ಫ್ರೈ ಮಾಡಿಕೊಂಡು ತುಪ್ಪದಲ್ಲಿ ಇವಾಗ ಕುದೀತಾ ಇರೋ ಈ ಶಾವಿಗೆ ಪಾಯಸಕ್ಕೆ ಹಾಕಿ ಇದು ರೆಡಿ ಆಗಿಬಿಡ್ತು. ಸೊ ಇದನ್ನು ಕೂಡ ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆ ಆಗಿತ್ತು. ಇದು ಒಂದು ಲಾಸ್ಟಲ್ಲಿ ಇಟ್ಕೊಂಡಿದ್ದೆ, ಅಂದರೆ ಸ್ವೀಟ್ ಮಾಡಬೇಕಂತ ಏನು ತಲೆಯಲ್ಲಿ ಇರಲಿಲ್ಲ. ಅವರು ತಿನ್ನೋದಿಲ್ಲ ಅಂದಿದ್ರು, ಆದರೂ ಅರ್ಮನ್ಸ್ ಅನ್ನಿಸ್ತು ಏನಾದರೂ ಒಂದು ಸ್ವೀಟ್ ಇದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತು ನಾನು ಸ್ವೀಟನ್ನು ಕೂಡ ಹಮ್ಮಿಕೊಂಡು ಇದನ್ನು ಸರಿ ಮಾಡಿದೆ. ಇವಾಗ ಇದು ಕೂಡ ರೆಡಿ ಆಗಿದೆ. ಇದನ್ನೆಲ್ಲ ಎತ್ತಿ ನಾವು ಇವಾಗ ಹಾಲಿಗೆ ತೆಗೆದಿಡ್ತಾ ಇದ್ದೀನಿ. ಎಲ್ಲರೂ ಸೇರಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರಾಯ್ತು ಅಂತ. ಅಡುಗೆ ಮಾಡಿರೋದೆಲ್ಲದನ್ನು ಕೂಡ ಸಚ್ಚಿ ಹೆಲ್ಪ್ ಮಾಡ್ತಾಯಿದ್ರು. ಹಾಲಲ್ಲಿ ಎಲ್ಲವೂ ಎತ್ತಿಟ್ಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಎಲ್ಲರೂ ಅಲ್ಲೇ ಊಟ ಹಾಲಲ್ಲಿ ಇವಾಗ ಎಲ್ಲರೂ ಮಾತಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಊಟ ಮಾಡ್ತಾಯಿದ್ವಿ. ಸೊ ಊಟ ಚೆನ್ನಾಗಿತ್ತು ಅಂತ ಅವ್ರು ಕೂಡ ಹೇಳಿದರು. ಹಾಗೆ ನಾನು ಅವ್ರು ಬಂದಾಗಿಂದ ವಿಡಿಯೋನೇ ತೊಗೊಂಡಿರಲಿಲ್ಲ, ಸ್ಮಾಲಾಗಿ ಒಂದು ವಿಡಿಯೋನ ತೊಗೊಂಡು ಅವ್ರು ಹೇಳಿದರು ನೋಡ್ತಾ ಇರ್ತೀವಿ, ಅದಕ್ಕೆ ಜಾಸ್ತಿ ನೋಡಲಿಲ್ಲ ಅಂದರೂ ಟೈಮ್ ಸಿಕ್ಕಾಗಂತೂ ವಿಡಿಯೋಸ್ ನೋಡ್ತಾ ಇರ್ತೀವಿ. ಲಾಸ್ಟಲ್ಲಿ ಕೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡ್ತಾಯಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಕಂಟಿನ್ಯೂ ಆಗಿ ವಿಡಿಯೋಸ್ನ ವಾಚ್ ಮಾಡ್ತಾಯಿರಿ. ಎಲ್ಲಾದರೂ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಫಾರ್ಗಿವ್ ಮಾಡಿ. ಥ್ಯಾಂಕ್ ಯು. ನಿಮಗೆ ಯಾವ ಥರ ವಿಡಿಯೋಸ್ ಬೇಕಂತ ಹೇಳಿ, ಅದೇ ಥರ ಟಾಪಿಕ್ ಇಟ್ಕೊಂಡು ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು